ಮಳೆ ಬಂದ್ರೆ ಈ ರೋಡ್ ಹೆಂಗಿರುತ್ತೆ? ಕೊಚ್ಚೆ ಥರ ಇರುತ್ತೆ, ಕೆರೆ ಇರುತ್ತೆ ಇದು. ನೋಡಿ, ಇದು 20 ವರ್ಷ ಆಗಿದೆ ಈ ರೋಡು. 20 ವರ್ಷದಿಂದ ಹಿಂಗೆ ಇದೆ. ಆದರೆ ಇಲ್ಲಿಗೆ ವಾಕಿಂಗ್ ಬಂದರೆ ದೇವರಾಣೆ ಅವರ ಆರೋಗ್ಯ ಸರಿ ಆಗೋದಲ್ಲ, ಇನ್ನೂ ಕೆಟ್ಟೋಗುತ್ತೆ. ಅದರಲ್ಲಿ ಗಲೀಜು ನೀರು ಬಂದು ಸೇರಿಕೊಂಡು ಫುಲ್ಲು ವಾಸನೆ, ತುಂಬ ಇರೋಕ್ಕೆ ಆಗಲ್ಲ ಮನೆ. ಏನು ಹೇಳಿದ್ರೂ ಅವ್ರು ಕೇಳೋದಿಲ್ಲ. ಅವರು ಆಯಿತು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವಾಗ ಮಾಡಿಸ್ತಾರೋ ಗೊತ್ತು. ಫುಲ್ಲು ನಿಕ್ಕರ್ ಬಾಟ್ರೆ ಇರುತ್ತೆ. ಆದರೆ ಇನ್ನೊಂದು ಬರೀ ಇಲ್ಲಿ ಪಾರ್ಕ್ ಇದಲ್ಲ ಪಕ್ಕದಲ್ಲಿ, ಅದೇನಾಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿಯಾಗಿ ಲೈಟಿಂಗ್ ಇಲ್ಲ, ಅಲ್ಲಿ ಎದುರು ಬೀದಿ ದೀಪಗಳಿಲ್ಲ, ಹಾಗಾಗಿ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಗ್ರಹ ರೋಡ್ ಈ ಕಡೆ ಗಮನ ಇಟ್ಟು ಸ್ವಲ್ಪ ನಮಗೆ ಇಲ್ಲಿ ಇರೋ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. 20 ವರ್ಷದ ನರಕಯಾತನೆ, ಹೊರಮಾವು ಅಗ್ರಹ ರಸ್ತೆಯ ಕಥೆ, ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. IT ಹಬ್, ಸಿಲಿಕಾನ್ ಸಿಟಿ, ಗ್ಲೋಬಲ್ ಸಿಟಿ, ಹೀಗೆ ಬೆಂಗಳೂರಿಗೆ ಇರುವ ಬಿರುದುಗಳು ಒಂದೆರಡಲ್ಲ. ಆದರೆ ಇದೇ ಬೆಂಗಳೂರಿನ ಒಂದು ರಸ್ತೆಯ ಕಥೆ ಹೇಳ್ತಾ ಇದ್ದೀವಿ ನಾವಿವತ್ತು. ನೀವು ಈ ರಸ್ತೆಯಲ್ಲಿ ಓಡಾಡಬೇಕಂದ್ರೆ ನೀವು ಮೂಗು ಮುಚ್ಚಿಕೊಂಡು ಓಡಾಡಬೇಕು. ನಾವು ತೋರಿಸ್ತಾ ಇರುವ ಈ ದೃಶ್ಯಗಳು ಒಮ್ಮೆ ಸರಿಯಾಗಿ ನೋಡಿ. ಇದು ಯಾವುದೋ ಹಳ್ಳಿಯ ಕಾಡಿನ ಮಧ್ಯೆ ಇರುವ ಹಾದಿಯಲ್ಲ. ಇದು ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿಯ ಹೊರಮಾವು ಭಾಗದ ಅಗ್ರ ರಸ್ತೆ. ಹೌದು, ಕಳೆದ 20 ವರ್ಷಗಳಿಂದ ಈ ಭಾಗದ ಜನ ಅನುಭವಿಸುತ್ತಿರುವ ನರಕ ಯಾತನೆಗೆ ಯಾವತ್ತು ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರಾ ಗೊತ್ತಾಗ್ತಾ ಇಲ್ಲ. 3 ವರ್ಷದಿಂದ ರೋಡಲ್ಲಿ ತುಂಬ ಅಡ್ಡಾಡ್ತಾ ಇದ್ದೀವಿ. ಗಲೀಜಾಗಿದೆ ರೋಡು, ತುಂಬ ಹಳ್ಳಾದಿನೇ ಇದೆ, ಓಡಾಡೋಕ್ಕಾಗಲ್ಲ. ಮಕ್ಕಳನ್ನ ಕರ್ಕೊಂಡು ಕಾರ್ಗಳಲ್ಲಂತೂ ಬರೋಕ್ಕೆ ಆಗಲ್ಲ. ಈ ಡಿಲಿವರಿ ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಈ ರೋಡಲ್ಲಿ. ಈಗ ಮಳೆ ಬಂದರೆ ಈ ರೋಡ್ ಹೆಂಗಿರುತ್ತೆ? ಕೊಚ್ಚೆ ಥರ ಇರುತ್ತೆ, ಕೆರೆ ಇರುತ್ತೆ ಇದು. ಅಂಡ್ ಇಲ್ಲಿ ಯಾವುದು ಸ್ಟ್ರೀಟ್ ಲೈಟ್ಸು ಇಲ್ಲ, ಯಾವುದೂ ಇಲ್ಲ. ಅಧಿಕಾರಿಗಳಿಗೆ, ಅದ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಏನು ಹೇಳಿದ್ರೂ ಅವ್ರು ಕೇಳೋದಿಲ್ಲ. ಅವರು ಆಯಿತು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಈ ಥರ ಎಲ್ಲ ಇದೆ ಈ ರೋಡಲ್ಲಿ. ಸರ್ಕಾರ 2,000 ಕೋಟಿ 3,000 ಕೋಟಿ ಅನುದಾನ ಅಂತ ದೊಡ್ಡದಾಗಿ ಹೇಳ್ಕೊಳುತ್ತೆ, ಕೊಡೋದಿಲ್ಲ. 1 ಕಿಲೋಮೀಟರ್ ರಸ್ತೆ ಕೂಡ ಸರಿಯಾಗಿ ಮಾಡೋದಿಲ್ಲ ಅವರು. ಈ ರಸ್ತೆಯಲ್ಲಿ ನೀವು ಹೆಜ್ಜೆ ಇಡಬೇಕಾದ್ರೆ ನಿಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕು. ರಸ್ತೆಯಲ್ಲಿ ಹೊಂಡಗಳಿದೆಯೋ ಅಥವಾ ಹೊಂಡಗಳಲ್ಲೇ ರಸ್ತೆ ಮಾಡಿದ್ದಾರೋ ತಿಳಿಯದಂತಾಗಿದೆ. ಪ್ರತಿದಿನ ಸಾವಿರಾರು ಬೈಕ್ಗಳು, ಕಾರ್ಗಳು, ಅದರಲ್ಲೂ ಪ್ರಮುಖವಾಗಿ 100 ಶಾಲಾ ವಾಹನದ ವ್ಯಾನ್ಗಳು ಇದೇ ರಸ್ತೆಯಲ್ಲಿ ಹೋಗುತ್ತದೆ. ಧೂಳಿನ ಸಾಮ್ರಾಜ್ಯ ಒಂದೆಡೆ ಆದರೆ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವ ರಾಶಿ ಕಸ, ಈ ಕಸದಿಂದ ಸಾಂಕ್ರಾಮಿಕ ರೋಗಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅರ್ಧ ಕಿಲೋಮೀಟರ್ ದಾಟಲು ವಾಹನ ಸವಾರರು ಸಾಹಸ ಪಡಬೇಕಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ನಮ್ಮ ಅಧಿಕಾರಿಗಳು ಇನ್ನೂ ಸೈಲೆಂಟ್ ಆಗಿದ್ದಾರೆ. ಮೌನಕ್ಕೆ ಶರಣಾಗಿರೋದಂತೂ ಸುಳ್ಳಲ್ಲ. ಸ್ವಲ್ಪ ಮಳೆ ಬಂದರೆ ಸಾಕು, ಈ ರಸ್ತೆ ಸಂಪೂರ್ಣವಾಗಿ ಕೆರೆಯಾಗಿ ಬದಲಾಗುತ್ತೆ. ಹೊಂಡಗಳಲ್ಲಿ ನೀರಿನಿಂದ ಮುಚ್ಚಿ ಹೋಗಿದ್ದರಿಂದ ಎಲ್ಲಿ ರಸ್ತೆ ಇದೆ, ಎಲ್ಲಿ ಚರಂಡಿ ಇದೆ ಅಂತಲೇ ಗೊತ್ತಾಗಲ್ಲ. ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ವ್ಯಾನ್ ಚಾಲಕರು ದಿನನಿತ್ಯ ದೇವರಿಗೆ ಕೈ ಮುಗಿದು ಗಾಡಿ ಓಡಿಸಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಚಿಕ್ಕ ಮಕ್ಕಳು ಕೂತಿರುವ ವ್ಯಾನ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಈ ಸರ್ಕಾರ ಹೊಣೆಯಾಗುತ್ತೋ ಅಥವಾ ಸರ್ಕಾರದ ಮಾತು ಕೇಳದೆ ಎಮ್ಮೆ ಚರ್ಮದ ಅಧಿಕಾರಿಗಳು ಹೊಣೆ ಆಗ್ತಾರಾ? ನೀವು ಹೇಳಬೇಕು. ಸರ್, ಹೊರಮಾವಲ್ಲಿ ಒಂದು ಕೂಡ ರಸ್ತೆ ಸರಿಯಾಗಿಲ್ಲ. ಈಗ ನೀವೇನು ಓಡಾಡ್ತಿದ್ದೀರಾ? ಈ ರಸ್ತೆ ಎಷ್ಟು ವರ್ಷದಿಂದ ನೀವು ಓಡಾಡ್ತಿದ್ದೀರಾ, ಹೆಂಗಿದೆ ಸರ್? ಈ ರೋಡಲ್ಲಿ ಬಂದ್ಬಿಟ್ಟು ನಾನು ಸರಿಸುಮಾರು ಒಂದು 20 ವರ್ಷದಿಂದ ಓಡಾಡ್ತೀನಿ ಈ ರೋಡಲ್ಲಿ. ಆದರೆ ಅವತ್ತಿಂದ ಇವತ್ತು ಗಂಟ ಬಂದು ರೋಡ್ ಅಗೀತಾರೆ ತವರೆ ಇದನ್ನು ತಾರಾಕೋದು ಏನಾನ ಮಾಡಬೇಕು ಅಂತ ಯಾರೂ ಬಂದುಬಿಟ್ಟು ಕಣ್ಣೆತ್ತು ನೋಡ್ತಾ ಇಲ್ಲ. ಏನೋ ಇವಾಗ ಅಂದರೆ ಇನ್ನೂ ಹದಗೆಟ್ಟು ಹೋಗಿದೆ ರೋಡ್ ಇದು. ಈ ಮಳೆ ಸೀಸನ್ ಅನ್ನೋದು ಬಂದ್ರೆಗೆ ನಾವು ಬಂದ್ಬಿಟ್ಟು ಊರು ಸುತ್ತಕೊಂಡೆಲ್ಲ ಹೋಗ್ಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತ ಯಾರು ನೋಡೋರಿಲ್ಲ. ದಯವಿಟ್ಟು ಈ ಜನ ಬಂದುಬಿಟ್ಟು ಇವಾಗ ಇವ್ರ ಮೂಲಕ ಜನ ನೋಡಿಬಿಟ್ಟು ಇರೋ ರಸ್ತೆಗೆ ಬಂದು ಚೆನ್ನಾಗಾಗೋದಕ್ಕಿಂತ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸರ್, ಇವಾಗ 2 ಕೋಟಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರಲ್ವ ಅವರು. ಯಾವ ರೋಡ್ ಮಾಡಿರಂತ ಅವ್ರು ನಿರೀಕ್ಷಿಸಬೇಕು ಸರ್, ಅದು ಪ್ರೂಫ್ ಕೊಡಬೇಕಲ್ವಾ. ಇವಾಗ ಅವರು 2 ಕೋಟಿ ಆಗ್ತಾಯಿದ್ದಾರೆ, ಒಪ್ಕೊಳೋಣ. ಅದನ್ನು ಕೂಡ 2,000 ಕೋಟಿ ಆಗ್ತಾಯಿದ್ದಾರಲ್ವ, ಒಪ್ಕೊಳೋಣ. ಅದು ಬಾಯಿನಲ್ಲಿ ಮಾತ್ರ ಅವ್ರು ಆಗ್ತಾಯಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಆ ದುಡ್ಡು ಎಲ್ಲ ಹೋಗ್ತಾ ಇದೆ, ಎಲ್ಲ ಬರ್ತಾಯಿದೆ ಗೊತ್ತಿಲ್ಲ. ಆದರೆ ರೋಡುಗಳು ಮಾತ್ರ ಬಂದು ನೋಡಿ, ಇದು 20 ವರ್ಷ ಆಗಿದೆ ಈ ರೋಡು. 20 ವರ್ಷದಿಂದ ಹೀಗೆ ಇದೆ. ಇದು ಪಾರ್ಕ್ ಕೂಡ ಇದು ಮಾಡ್ತಾಯಿತ್ತು ನಾವು. ಅವಾಗೂ ಅಷ್ಟೇ, ಅವಾಗೂ ಮಾಡಿಲ್ಲ ಇನ್ನು. ಇವಾಗ ನೋಡಿ ಆ ಕಡೆ ರೋಡ್ ಕಿತ್ತೋಗಿದೆ,
ಪಕ್ಕದ ರೋಡು, ಆ ರೋಡು ಬಂದುಬಿಟ್ಟು ಅದು ಅಷ್ಟೇ 20 ವರ್ಷ ಆಗಿದೆ. ಇವಾಗ ಬಂದುಬಿಟ್ಟು ಅದಕ್ಕೆ ಜಲ್ಲಿ ಹಾಕ್ಕೊಂಡು ಅದೊಂದು 6 ತಿಂಗಳಾಯ್ತು ಅದನ್ನ ಕೈ ಹಿಡಿತು. 6 ತಿಂಗಳಿಂದ ಜಲ್ಲಿ ಆಯಿತು, ಇದಾಯಿತು, ಅಗಿತಾನೇ ಇದ್ದಾರೆ. ಅಂದರೆ ಮಾಡೋದು ಮಾತ್ರ ಇಲ್ಲ, ಆ ಥರ ಆಗಿದೆ. ಹೌದೌದು ಹೌದೌದು ಹೌದು ಹೌದು ಸರ್. ಅದು ಬಂದು ಇವಾಗ ಈ ಪೋಲ್ಸ್ ರೌಂಡ್ಸ್ ಬರ್ತಾರಲ್ವಾ, ಅದು ಈ ಕಡೆ 90% ಈ ಕಡೆನೇ ಬಂದು ನೋಡಬೇಕಾಗಿರೋದು ಅವ್ರು ನೋಡಿ. ಇವಾಗ ಈ ಲೈನ್ ನೋಡ್ಕೊಂಡು ಹೋಗಿ ಫುಲ್ಲು ನಿಕ್ಕರ್ ಬಾಟ್ರೆ ಇರುತ್ತೆ. ಅದು ಇನ್ನೊಂದು ಬರೀ ಇಲ್ಲಿ ಪಾರ್ಕ್ ಇದಲ್ಲ ಪಕ್ಕದಲ್ಲಿ, ಅದೇನಾಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಇದು ಇನ್ನೊಂದು ಈ ಕಡೆ ಈ ರಸ್ತೆ ಭಾಗದಲ್ಲಿ ನೈಟಲ್ಲಿ ಯಾರೂ ಬರಲ್ಲ. ಯಾರನ್ನ ಏನು ಹೋಗಿ ಇದುವರೆಗೂ ಇದು ಅಂತ ಏನೂ ಆಗಿಲ್ಲ. ಸಪೋಸ್ ಆಗಕ್ಕೆ ಮುಂಚೆ ಎತ್ಕೊಂಡು ಅವ್ರು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಾರ್ವಜನಿಕರ ತಾಳ್ಮೆಗೂ ಒಂದು ಕೊನೆ ಅನ್ನೋದಿರುತ್ತೆ. ಈಗ ಹೊರಮಾವು ಅಗ್ರಹಾರದ ರಸ್ತೆಯ ಜನರ ತಾಳ್ಮೆಯೂ ಕಡಿಮೆಯಾಗುತ್ತಿದೆ. ಕೆಲ ದಿನದಲ್ಲಿ GBA ಚುನಾವಣೆ ಬರ್ತಾ ಇದೆ. ಜನರು ಮುಂದಿನ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಇದರ ಉತ್ತರ ಕೊಡ್ತಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ. ಇಲ್ಲಿರುವ ರಸ್ತೆಯನ್ನು ಸರಿ ಮಾಡಬೇಕಾಗುತ್ತೆ. ಗೊಬ್ಬು ನಾರುತ್ತಿರುವ ರಸ್ತೆಗೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ನೀರು ನಿಲ್ತಾ ಇದೆ. ನೀರು ಹೋಗೋದಕ್ಕೆ ಸರಿಯಾದ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಮಳೆ ನೀರಿನಲ್ಲಿ ಗಲೀಜು ಸೇರುತ್ತಿರುವುದರಿಂದ ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಅದರಿಂದ ರೋಗ ರುಜಿನ ಹೆಚ್ಚಾಗುತ್ತಿದೆ ಎನ್ನುವುದು ಸಾರ್ವಜನಿಕರ ಆರೋಪ. ಇಲ್ಲಿರುವ ವಾಸ್ತವಾಂಶದ ದೃಶ್ಯಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ. ಇದನ್ನು ನಾವು ಶೂಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವು ನಾವು ತುಂಬ ಗೌರವಿಸುವ ಪೌರ ಕಾರ್ಮಿಕರು ಅದು ಯಾಕೋ ಏನೋ ಅಲ್ಲಿಂದ ಕಾಲ್ಕಿತ್ತರು. ನಮಗೆ ಅವರ ಮೇಲೆ ಯಾವುದೇ ತರಹದ ಬೇಜಾರು ಇರಲಿಲ್ಲ. ಆದರೂ ಕ್ಯಾಮರಾ ಕಂಡ ತಕ್ಷಣ ಅವ್ರು ಯಾಕೆ ಹೋದರು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಬೆಂಗಳೂರಿನ ಸ್ವಚ್ಛತೆಗಾಗಿ ನಮ್ಮ ಬೆಂಗಳೂರಿನ ಪೌರ ಕಾರ್ಮಿಕರು ಮಾಡುತ್ತಿರುವ ಕೆಲಸಕ್ಕೆ ನಾವು ಬಹುಪರಾಗಿ ಹೇಳ್ತೀವಿ. ಆದರೂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈಗಿರುವ ಸರ್ಕಾರ ಏನು ಮಾಡ್ತಾ ಇದೆ, ನಾವು ಅಷ್ಟು ಕೋಟಿ ಅನುದಾನ ಬಿಡುಗಡೆ ಮಾಡ್ತೀವಿ, ಈ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಕೇವಲ ಮಾಧ್ಯಮಗಳಲ್ಲಿ ಹೇಳಿಕೆಗೆ ಸೀಮಿತ ಆಯ್ತಾ ಈ ಸರ್ಕಾರ ಅಂತ. ಹೊರಮಾವು ಭಾಗದಲ್ಲಿ ಇದ್ದೀವಿ. ಇಲ್ಲಿ ಮಳೆ ಬಂದರೆ ಏನು ಸಮಸ್ಯೆ ಆಗ್ತಾಯಿದೆ? ಯಾಕಂದರೆ BJP ಅಥವಾ ಇದು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಆರೋಪ. ಹೌದು ಸರ್, ನಿಜಾನೇ. ಮಳೆ ಬಂದರೆ ಸ್ವಲ್ಪ ಮಳೆ ಬಂದ್ರೂ ಇಲ್ಲಿ ಫುಲ್ ಆಗಿಬಿಡುತ್ತೆ. ಒಂದು ತೊಟ್ಟು ನೀರು ಹೋಗೋದಿಲ್ಲ, ಫುಲ್ ಜಾಮ್ ಆಗಿಬಿಡುತ್ತೆ, ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ. ನೀರು ಈ ಮೊಣಕಾಲ್ವರೆಗೂ ನೀರು ನಿಂತ್ಕೊಂಡ್ಬಿಡುತ್ತೆ. ಅದರಲ್ಲಿ ಗಲೀಜು ನೀರು ಬಂದು ಸೇರಿಕೊಂಡು ಫುಲ್ಲು ವಾಸನೆ, ತುಂಬ ಇರೋಕ್ಕೆ ಆಗಲ್ಲ ಮನೆಯಲ್ಲಿ. ಇಲ್ಲಿ ಒಬ್ಬರು ಇರೋಕ್ಕೆ ರೋಡಲ್ಲಿ ಯಾರೂ ಬರೋಂಗಲ್ಲ, ಆ ಥರ ಒಂದೇ ಸ್ಮೆಲ್ ಇರುತ್ತೆ. ನೊಣಗಳು ಜಾಸ್ತಿ, ಇನ್ನೊಂದು ಸೊಳ್ಳೆಗಳು, ಇನ್ಫೆಕ್ಷನ್ ಎಲ್ಲ ತುಂಬ ಇದೆ. ಇಲ್ಲ ಸರ್, ಆ ಥರ ಇನ್ನೂವರೆಗೂ ನೋಡಿಲ್ಲ. ಇಲ್ಲ, ಆ ಥರ ಸ್ವಲ್ಪ ಗಮನ ಇಟ್ಟು ಲೀಡರ್ಸು ಸ್ವಲ್ಪ ನೋಡಿ ಈ ಕಡೆ ಬಂದು ನಮಗೆ ಇದೆಲ್ಲ ರೆಡಿ ಮಾಡಿ ಕೊಟ್ಟರೆ, ಸ್ವಲ್ಪ ಗಮನ ಇಟ್ಟರೆ ನಮಗೆ ಚೆನ್ನಾಗಿರುತ್ತೆ ಸರ್. ಈ ಕಡೆ ಏನು ತೊಂದರೆ ಆಗುತ್ತೆ? ನೀರಿನ ಜೊತೆ ಇದು ಮಿಕ್ಸ್ ಆಗುತ್ತೆ, ಡ್ರೈನೇಜ್ ನೀರು ಮಿಕ್ಸ್ ಆಗ್ತಾ ಇದೆ ಸರ್. ಈಗ ಬೆಳಿಗ್ಗೆ ಇಲ್ಲೇ ಮುಂದೆ ಪೌರ ಕಾರ್ಮಿಕರು ಈ ಸ್ಟಾಫ್ ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ಅವ್ರು ಏನಾದರೂ ಮಳೆ ಬಂದಾಗ ಬಂದು ಸ್ವಲ್ಪ ಕ್ಲೀನ್ ಮಾಡೋದಾಗಲಿ ಅಥವಾ ಏನೋ ಸಪೋರ್ಟ್ ಮಾಡೋದಾಗಲಿ? ಇಲ್ಲ ಸರ್, ಆ ಥರ ಇಲ್ಲ. ನೀರು ಹೋದ್ರೆ ತಾನೇ ಸರ್ ಅವರು ಕ್ಲೀನ್ ಮಾಡೋದಕ್ಕಾಗ. ನೀರು ಇರೋವರೆಗೂ ಅವರು ಏನೂ ಮಾಡೋಂಗಿಲ್ಲ. ಇದು ಗಾರ್ಬೇಜ್ ಎಲ್ಲ ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ಅದು ಸೇರಿಕೊಂಡು ಈ ಗಲೀಜು ನೀರು ಸೇರಿಕೊಂಡು ಮಳೆದು ನೀರು ಹಂಗೆ ನಿಂತ್ಕೊಂಡು ಸೊ ಎಲ್ಲ ಒಟ್ಟಾಗಿ ನಮಗೆ ಇಲ್ಲೇ ಎಲ್ಲ ನೀರು ತೆಗ್ತಾ ಇರುತ್ತೆ. ಸೊ ಅದರಿಂದ ಇನ್ಫೆಕ್ಷನ್ ಆಗ್ತಾ ಇದೆ ಸರ್. ಏನಾದರೂ ಹೇಳ್ತೀರಾ? ಇಲ್ಲಿ ಹಿರಿಯವರು ಇರೋ ಲೀಡರ್ಸು ಸ್ವಲ್ಪ ಈ ಕಡೆ ಅಗ್ರಹಾರ ರೋಡ್ ಈ ಕಡೆ ಗಮನ ಇಟ್ಟು ಸ್ವಲ್ಪ ನಮಗೆ ಇಲ್ಲಿ ಇರೋ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀರು ನಿಂತ್ಕೊಳ್ದಂಗೆ ಇಲ್ಲಿರೋರೆಲ್ಲ ಸ್ವಲ್ಪ ಹೆಲ್ತಿ ಆಗಿರ್ಬೋದು. ಇಲ್ಲಿ ನಾವು ನೋಡಿರೋ ಪ್ರಕಾರ ತುಂಬ ಜನ ಸ್ಥಳೀಯರು ಇರಬಹುದು ಅಂತ ಅನಿಸುತ್ತೆ. ಇಲ್ಲಿ ಮದ್ಯದ ಬಾಟಲ್ಗಳನ್ನ ಹೋಗಿದ್ದಾರೆ, ಮದ್ಯನ ಸೇವಿಸ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕಸದ ರಾಶಿ, ಈ ಕಸವನ್ನು ಇಲ್ಲಿ ತಂದು ಹಾಕಿದವರು ಯಾರು? ಇದೇ ಸ್ಥಳೀಯರು ಅಲ್ಲವೇ? ಬೆಂಗಳೂರು ನಗರವನ್ನು ಹಾಗೂ ತಮ್ಮ ತಮ್ಮ ರಸ್ತೆಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅವ್ರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ನನಗೆ ಯಾಕೆ ಬಿಡು, ಒಂದು ಪ್ಲಾಸ್ಟಿಕ್ ಕವರ್ ಹೋಗಿದ್ರೆ ಏನಾಗುತ್ತೆ, ಕಸ ತೆಗೆದುಕೊಂಡು ಹೋಗೋರು ಇವತ್ತು ಯಾಕೋ ಬಂದಿಲ್ಲ, ಉಳಿದ ಭಾಗ ಇಲ್ಲಿ ವಸ್ತು ಹೋದರೆ ಏನಾಗುತ್ತೆ ಬಿಡು ಎಂದು ಚಿಕ್ಕದಾಗಿ ಹಾಕಿರುವ ಕಸವೇ ಇಂದು ಇಷ್ಟು ದೊಡ್ಡದಾಗಿ ರಸ್ತೆ ಹಾಳಾಗಕ್ಕೆ ಕಾರಣವೂ ಆಗಿದೆ. ಹಾಗಾಗಿ ಸಾರ್ವಜನಿಕರಾದ ನಾವು ಕೂಡ ಸ್ವಲ್ಪ ನಮ್ಮ ರಸ್ತೆಯನ್ನು ಸ್ವಚ್ಛಾಗಿ ಹೇಗಿಡಬೇಕು ಅಂತ ಆಲೋಚನೆ ಮಾಡಬೇಕು. ಆದರೆ ಸಾರ್ವಜನಿಕರ ಪ್ರಯತ್ನಕ್ಕೆ ಈ ಸರ್ಕಾರಗಳು ಕೇವಲ ಹೇಳಿಕೆಯಲ್ಲ, ಕಾರ್ಯರೂಪಕ್ಕೆ ತರಬೇಕಾಗಿದ್ದು ಸರ್ಕಾರಿ ಅಧಿಕಾರಿಗಳು ಹಾಗೂ ಈಗಿರುವ ಸರ್ಕಾರದ ದೊಡ್ಡ ಕರ್ತವ್ಯ ಎಂಬುದು ಈಗಿನ ಸರ್ಕಾರ ಮರೆಯಬಾರದು ಎಂಬುದೇ ನಮ್ಮ ಆಶಯ. ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಕೇವಲ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋಕ್ಕೆ ಸೀಮಿತ ಆಯ್ತಾ ಈ ಸರ್ಕಾರ ಅಂತ?
ಯಾಕೆಂದರೆ ಬೆಂಗಳೂರಿನಲ್ಲಿ ಸರಿಸುಮಾರು 1 ಕಿಲೋಮೀಟ್ರ್ ಕೂಡ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಫುಟ್ಪಾತ್ ಇಲ್ಲ. ನಾವಿವತ್ತು ಬೆಂಗಳೂರಿನ ಹೊರಮಾವು ಭಾಗದಲ್ಲಿದ್ದೀವಿ. ನಾವಿಷ್ಟೊತ್ತು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಇಲ್ಲಿ ಹಿಂದುಗಡೆ ಸುಂದರವಾದಂಥ ಒಂದು ಕೆರೆ ಇದೆ. ಈ ಕೆರೆ ಇರೋದಕ್ಕೋಸ್ಕರ ಬೆಳಗ್ಗೆ ಮತ್ತು ಸಾಯಂಕಾಲ ಹಲವಾರು ಜನ ಸ್ಥಳೀಯರು ಇಲ್ಲಿ ವಾಕಿಂಗಿಗೆ ಅಂತ ಬರ್ತಾರೆ. ವಾಕಿಂಗಿಗೆ ಬರೋದೇ ಅದಕ್ಕೆ ಆರೋಗ್ಯಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಆರೋಗ್ಯ ಸುಧಾರಿಸಲಿ ಅಥವಾ ದೈಹಿಕವಾಗಿ ದೃಢವಾಗಿರಲಿ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬರ್ತಾರೆ. ಆದರೆ ಇಲ್ಲಿಗೆ ವಾಕಿಂಗ್ ಬಂದರೆ ದೇವರಾಣೆ ಅವರ ಆರೋಗ್ಯ ಸರಿಯಾಗೋದಲ್ಲ, ಇನ್ನೂ ಕೆಟ್ಟೋಗುತ್ತೆ. ಕಾರಣ ಇಲ್ಲಿ ಸ್ಥಳೀಯವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ. ಇಲ್ಲೇನು ಈ ಕಸ ವಿಲೇವಾರಿ ಗಾಡಿಗಳೆಲ್ಲ ಇಲ್ಲಿಂತು ಇಲ್ಲಿಗೆ ಒಂದು ಕಡೆ ಡಂಪ್ ಮಾಡ್ಕೊಂಡು ಬೇರೆ ಕಡೆ ತೊಗೊಂಡೋಗ್ತಾರೆ. ಹಾಗಾಗಿ ಸಂಪೂರ್ಣ ಜಾಗ ಹದಗೆಟ್ಟಿದೆ. ಇದೇನಾದರೂ ಪಾರ್ಕ್, ಇದು ಪಾರ್ಕ್ ನೋಡಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಲೇಕ್ನ ಪಾರ್ಕ್, ಇದು ವಾಕಿಂಗ್ ಹೋಗೋ ಜಾಗ. ಇದು ಸತ್ಯವಾಗ್ಲೂ ವಾಕಿಂಗ್ ಹೋಗೋ ಜಾಗ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಚ್ಚಡವಾಗಿದೆ. ಆ್ಯಂಡ್ ರಸ್ತೆ ಕೂಡ ನಾವು ತೋರಿಸಿದ್ವಿ, ರಸ್ತೆ ಕೂಡ ಎಷ್ಟು ಹಾಳಾಗಿದೆ ಅಂದರೆ ಅಲ್ಲಿ ಸ್ಥಳೀಯರೆಲ್ಲರೂ ರಾತ್ರಿ ಹೊತ್ತು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸರಿಯಾಗಿ ಲೈಟಿಂಗ್ ಇಲ್ಲ ಅಲ್ಲಿ, ಅಂದರೆ ಬೀದಿ ದೀಪಗಳಿಲ್ಲ. ಹಾಗಾಗಿ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ರಸ್ತೆಯ ವಿಚಾರಕ್ಕೆ ಬಂದರೆ ನೀವು ಸಂಪೂರ್ಣವಾಗಿ ನೋಡಿದ್ರಿ, ಶಾಲಾ ವಾಹನಗಳು ತುಂಬ ಹೆಚ್ಚಾಗಿ ಹೋಗ್ತಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಗಮನ ಕೂಡ ಇರಬೇಕಾಗುತ್ತೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಆ ದೇವರೇ ಬಲ್ಲರು. GBA ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ. ಇದೇ ತರಹದ ಘಟನೆ ಮುಂದುವರೆದ್ರೆ ಮುಂದಿನ ಸರಿ ನಿಮ್ಮ ಸರ್ಕಾರ ನೀವೇನು ಹೇಳಿಕೆ ಕೊಡ್ತೀರಲ್ಲ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ, ಅದು ಕಷ್ಟ ಆಗ್ಬೋದು. ಆ ಪ್ರಮಾಣಕ್ಕೆ ಹೋಗೋಕ್ಕಿಂತ ಮುಂಚೆ ಫೀಲ್ಡಲ್ಲಿ ಬಂದು ಕೆಲಸ ಮಾಡೋದು ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಆರ್ ಸುನಿಲ್ ಜೊತೆ ರಾಘವೇಂದ್ರ ರಾವ್, ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.